ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ಕಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ರೈತರ ಒಂದು ಜೀವನದ ಗೋಳಿನ ಬಗ್ಗೆ ಹಾಗೂ ಅವರು ಆ ಒಂದು ರೈತಾಪಿ ಕ್ಷೇತ್ರದಲ್ಲಿ ಅವರು ನಡೆಸ್ತಿರ್ತಕ್ಕಂಥ ಹೋರಾಟವನ್ನು ಯಾವ ರೀತಿ ದಮನ ಮಾಡಲಿಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳು ಕಾಯ್ಕೊಂಡು ಕುಳಿತಿರ್ತವೆ, ಅವರಿಗೆ ಎಷ್ಟು ಕಷ್ಟ ನಷ್ಟಗಳನ್ನು ನೀಡ್ತಿರ್ತಾರೆ ಅನ್ನೋದರ ಒಂದು ಆಧಾರವಾಗಿ ಈ ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಯಾಕಂದ್ರೆ ನನ್ನ ಸ್ನೇಹಿತರಾದಂಥ ಧ್ರುವ ಚಂದ್ರು ಹಾಗೂ ಮಂಜುನಾಥ್ ಕಲ್ಕೇರಿಯವರು ಹಾಗೂ ಸಹೋದರಿ ರತ್ನ ಸಿರಿಗಿರಿ ಅವರು ಹಾಗೂ ಇನ್ನೂ ಹಲವಾರು ಅವರ ತಂಡದ ಎಲ್ಲ ಸದಸ್ಯರನ್ನು ಒಳಗೊಂಡಂಥ ಒಂದು ತಂಡ ಇವತ್ತು ಶಾರ್ಟ್ ಫಿಲ್ಮನ್ನು ಮಾಡಿದ್ದಾರೆ. ಯಾಕಂದರೆ ಇದು ನಿಜಕ್ಕೂ ಕೂಡ ರೈತರು ಹೆಮ್ಮೆ ಪಡ್ತಿರ್ತಕ್ಕಂಥ ಒಂದು ವಿಷಯ. ಯಾಕಂದರೆ ರೈತರು ದೇಶದ ಬೆನ್ನೆಲುಬು, ನಾಡಿನ ಸಮಸ್ತ ಜನತೆಗೆ ಅನ್ನ ಹಾಕುವಂಥ ದೇವರು ಅಂಥೇಳಿ ನಾವು ಭಾವಿಸ್ತೀವಿ. ಹೀಗಿರುವಾಗ ಆ ರೈತರಿಗೆ ಯಾವುದೇ ಕಾರಣಕ್ಕೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಹಾಗೂ ಅಥವಾ ಯಾವುದೇ ಒಂದು ವ್ಯವಸ್ಥೆಯಲ್ಲಿಯೂ ಕೂಡ ರೈತರಿಗೆ ನಾವು ಅನ್ಯಾಯವನ್ನು ಮಾಡಬಾರ್ದು. ಯಾಕಂದರೆ ರೈತ ಬೆಳೆದಿದ್ದರೆ ನಾವು ಮಣ್ಣು ತಿನ್ನಬೇಕಾಗ್ತೈತಿ ಅನ್ನುವಂಥ ಒಂದು ಉದಾಹರಣೆಯನ್ನು ನಾನು ಕೊಡಬಲ್ಲೆ. ಯಾಕಂದರೆ ಮಹಾಭಾರತದಲ್ಲಿ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಹೇಳಿರ್ತಕ್ಕಂಥ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತು ಅಂತ ಹೇಳಿಕೆಸಿಂದ ಏನೋ ಒಂದು ಉಕ್ತಿಯನ್ನು, ಒಂದು ಸಂದೇಶವನ್ನು ನೀಡಿದ್ದಾನೆ. ಆ ಒಂದು ಸಂದೇಶದ ಅನುಗುಣವಾಗಿ ನಾವೆಲ್ಲರೂ ಕೂಡ ಶ್ರೀಕೃಷ್ಣನ ಒಂದು ಆದೇಶದಂತೆ ಪಾಲನೆ ಮಾಡುವಂಥ ಹಿಂಬಾಲಕರಾಗಬೇಕು, ಅನುಯಾಯಿಗಳಾಗಬೇಕು ಅನ್ನುವಂಥ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ಯಾಕಂದ್ರೆ ಈ ಒಂದು ರೈತ 2 ಅನ್ನುವಂಥ ಒಂದು ಶಾರ್ಟ್ ಫಿಲ್ಮನ್ನು ಏನು ತೆಗೆದಿದ್ದಾರೆ ನನ್ನ ಸ್ನೇಹಿತರು, ಅವರ ಒಂದು ಶ್ರಮಕ್ಕೆ ನಿಜಕ್ಕೂ ಕೂಡ ಅವರ ಶ್ರಮ ಸಾರ್ಥಕ ಅನ್ನುವಂಥ ಭಾವನೆ ನನ್ನದು. ಹೀಗಿರುವಾಗ ದೇಶದ ಪ್ರತಿಯೊಬ್ಬ ರೈತನು ಬೆಳೆದಿರ್ತಕ್ಕಂಥ ಅನ್ನವನ್ನು ತಿಂತಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಈ ಒಂದು ಶಾರ್ಟ್ ಫಿಲ್ಮಿಗೆ ಅಂದರೆ ರೈತ 2 ಅನ್ನುವಂಥ ಒಂದು ಚಿತ್ರಕ್ಕೆ ನೀವೆಲ್ಲರೂ ಕೂಡ ನೋಡ್ರಿ, ಈ ಚಿತ್ರವನ್ನು ಆಶೀರ್ವದಿಸಿರಿ. ರೈತರಿಗೆ ಆಗ್ತಿರ್ತಕ್ಕಂಥ ಕಷ್ಟ ನಷ್ಟಗಳನ್ನು ಯಾವತ್ತೂ ಕೂಡ ನಾವು ಸಹಿಸಬಾರ್ದು. ಅವರ ಒಂದು ಜೊತೆಯಲ್ಲಿ ನಾವೆಲ್ಲರೂ ಇದ್ದೇವೆ, ರೈತರ ಜೊತೆಗೆ ನಾವು ಇದ್ದೇವೆ ಅನ್ನುವಂಥ ಒಂದು ನೈತಿಕ ಬೆಂಬಲವನ್ನು ಪ್ರತಿಯೊಬ್ಬರು ಕೂಡ ರೈತರಿಗೆ ನೀಡಿದರೆ ರೈತನು ಇನ್ನಷ್ಟು ಹುಮ್ಮಸದಿಂದ ತನ್ನ ಒಂದು ಕಾರ್ಯಚಟುವಟಿಕೆಗಳಲ್ಲಿ, ರೈತಾಪಿ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ತಾನೆ, ತನ್ನನ್ನು ತಾನು ಅರ್ಪಿಸಿಕೊಳ್ತಾನೆ, ನಾಡಿನ ಜನತೆಗೆ ಅನ್ನವನ್ನು ನೀಡ್ತಾನೆ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೇನೆ ಸ್ನೇಹಿತರೆ. ಜೊತೆಗೆ ರೈತರಿಗೆ ಈಗಿನ ಒಂದು ಸಂದರ್ಭದಲ್ಲಿ ಬೀಜಗಳು, ಕಳಪೆ ಬೀಜಗಳು ಹಾಗೂ ಕಳಪೆ ಗೊಬ್ಬರ ಹಾಗೂ ಇನ್ನಿತರ ಹಲವಾರು ಕಷ್ಟ ನಷ್ಟಗಳನ್ನು ನಮ್ಮ ಸಮಾಜ ಒಡ್ತಾ ಇದೆ. ಎಂಥ ಒಂದು ಘನಘೋರ ಬೆದರಿಕೆಗೂ ಕೂಡ ಸೊಪ್ಪು ಹಾಕದೆ ತನ್ನದೇ ಆದಂಥ ಮಾರ್ಗದಲ್ಲಿ ಆನೆ ನಡೆದಿದ್ದೇ ದಾರಿ ಅನ್ನುವಂಥ ಒಂದು ಮಾರ್ಗದಲ್ಲಿ ರೈತನು ಇವತ್ತಿಗೂ ಕೂಡ ತನ್ನ ಒಂದು ರೈತಾಪಿ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ ಅನ್ನೋದಕ್ಕೆ ಇವತ್ತು ನಾವು ತಿಂತಿರ್ತಕ್ಕಂಥ ಪ್ರತಿಯೊಂದು ಅಗಳು ಅನ್ನವೂ ಕೂಡ ಸಾಕ್ಷಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಹೀಗಿರುವಾಗ ಯಾವುದೇ ಕಾರಣಕ್ಕೂ ಕೂಡ ನಾವು ರೈತರಿಗೆ ಅನ್ಯಾಯವನ್ನು ಮಾಡಬಾರ್ದು, ಅವರ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಬಾರ್ದು, ಅವರಿಗೆ ದ್ರೋಹ ಮಾಡಬಾರ್ದು, ಯಾವತ್ತಿಗೂ ಕೂಡ ರೈತನಿಗೆ ಮೋಸ ಮಾಡಬಾರ್ದು ಅನ್ನುವಂಥ ಒಂದು ಮನೋಧರ್ಮವನ್ನು ಪ್ರತಿಯೊಬ್ಬ ವ್ಯಕ್ತಿಯು ಪಾಲಿಸಿದರೆ ನಿಜಕ್ಕೂ ಕೂಡ ನಾವು ರೈತನಿಗೆ ನೀಡ್ತಿರ್ತಕ್ಕಂಥ ಒಂದು ಸೆಲ್ಯೂಟ್ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ಈ ಒಂದು ಚಿತ್ರದ ಸಾರಾಂಶವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಯಾಕಂದರೆ ರೈತರ ಒಂದು ಬೆಳೆಗಳಿಗೆ ನೀಡ್ತಿರ್ತಕ್ಕಂಥ ರಸಗೊಬ್ಬರಗಳ ಹಾಗೂ ಕೀಟನಾಶಕಗಳ ಔಷಧಿಯನ್ನು ನೀಡ್ತಿರ್ತಕ್ಕಂಥ ಒಂದು ಕೆಮಿಕಲ್ ಲಾಬಿ ಆ ಒಂದು ಲಾಬಿಯಿಂದ ರೈತರು ಅಂದ್ರೆ ಉತ್ತರ ಭಾರತದ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು ಹೀಗೆ ಹಲವಾರು ರಾಜ್ಯಗಳು ಬೆಳೆದಿರತಕ್ಕಂಥ ಅಕ್ಕಿಯನ್ನು ಪರದೇಶಗಳಿಗೆ ಅಂದರೆ ಹೊರದೇಶಗಳಿಗೆ ಕಳಿಸಿದಾಗ ಅಕ್ಕಿಗಳು ಗುಣಮಟ್ಟದಲ್ಲಿ ಕಡಿಮೆ ಇವೆ, ಕಳಪೆ ಗುಣಮಟ್ಟವನ್ನು ಹೊಂದಿರತಕ್ಕಂಥ ಈ ಅಕ್ಕಿಯನ್ನು ನಾವು ತಗೊಳ್ಳೋದಿಲ್ಲ, ಅವನ್ನು ನಮಗೆ ಬೇಡ ಅನ್ನುವಂಥ ಒಂದು ಮಾತನ್ನು ಹೇಳಿ ಅವುಗಳನ್ನು ತಿರಸ್ಕರಿಸ್ತಾರೆ. ಹೀಗಿರುವಾಗ ಸಾಕಷ್ಟು ಪರಿಶ್ರಮದಿಂದ, ಸಾಕಷ್ಟು ಒಂದು
ಕಷ್ಟ ನಷ್ಟಗಳನ್ನು ಎದುರಿಸಿ ಸಾಕಷ್ಟು ಹಣವನ್ನು ಸುರಿದು ಬೆಳೆದಿರ್ತಕ್ಕಂಥ ಬೆಳೆಗೆ ಬೆಲೆಯೇ ಇಲ್ಲದಿರುವಾಗ, ಯಾರು ಕೊಂಡ್ಕೊಳ್ಳದೇನೆ ಇರುವಾಗ ಆ ರೈತ ಏನು ಮಾಡಬೇಕು ಅನ್ನೋದು ತಿಳಿದಾಗ್ತೈತಿ. ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ರಾಜ್ಯಗಳ ರೈತರು ಬೆಳೆದಿರ್ತಕ್ಕಂಥ ಬೆಳೆ ಅಂದರೆ ಅಕ್ಕಿಯನ್ನು ಬ್ಯಾನ್ ಮಾಡಲಾಗ್ತೈತಿ. ಹೀಗಿರುವಾಗ ಸರ್ಕಾರ ಬ್ಯಾನ್ ಮಾಡಲಾಗ್ತೈತಿ ಮಾಡುತ್ತೆ. ಜೊತೆಗೆ ಈ ಒಂದು ಬೆಳೆದಿರ್ತಕ್ಕಂಥ ಬೆಳೆಗಳ ಒಂದು ಸ್ಥಿತಿ ಏನು, ರೈತರು ಕಂಗಾಲಾಗ್ತಾರೆ. ಅವರು ತಮ್ಮ ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಾಗಲೂ ಕೂಡ ಸರ್ಕಾರ ಸಮರ್ಪಕವಾಗಿ ರೈತರಿಗೆ ಸ್ಪಂದಿಸೋದಿಲ್ಲ. ಹೀಗಿರುವಾಗ ಅವರು ತಮ್ಮ ಒಂದು ಚಳುವಳಿ ಮಾರ್ಗ ಅಂದರೆ ಹೋರಾಟದ ಮಾರ್ಗವನ್ನು ತುಳಿತಿರುವಾಗ ಆ ಒಬ್ಬ ಅಲ್ಲಿ ಇರ್ತಕ್ಕಂಥ ಒಬ್ಬ ಪೊಲೀಸ್ ಠಾಣಾಧಿಕಾರಿಗಳಿಗೆ ಕೆಮಿಕಲ್ ಮಾಲಕರು ಹೇಳ್ತಾರೆ, ಇಲ್ಲ ರೈತರ ಒಂದು ಹೋರಾಟವನ್ನು ನೀವು ಹತ್ತಿಕ್ರಿ, ಅವರ ಒಂದು ಹೋರಾಟವನ್ನು ನೀವು ತಡೆಗಟ್ರಿ, ನಿಮಗೆ ಎಷ್ಟು ಬೇಕಾದರೂ ನಾವು ದುಡ್ಡು ಕೊಡ್ತೀವಿ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗ ಧರಣಿ ನಿರತ ರೈತರನ್ನು ಎಳೆದು ತಂದು ಪೊಲೀಸ್ ಠಾಣೆಯಲ್ಲಿ ಅವನು ಹಿಗ್ಗಾಮುಗ್ಗ ಪಡಿತಾನೆ. ಹೀಗಿರುವಾಗ ಇಲ್ಲ ನಮ್ಮದೇನು ತಪ್ಪಿಲ್ಲ, ನಾವು ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಸಕಾರಾತ್ಮಕವಾಗಿ ಸರ್ಕಾರ ಸ್ಪಂದಿಸ್ತಿಲ್ಲ, ನಮ್ಮ ಬೆಳೆಗಳನ್ನು ಬ್ಯಾನ್ ಮಾಡಲಾಗಿದೆ, ನಾವು ಬದುಕೋದಾದರೂ ಹೇಗೆ ಅನ್ನುವಂಥ ವಸ್ತುಸ್ಥಿತಿಯನ್ನು ತಿಳಿಸಿದಾಗ ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆದರೆ ಆ ಸಮಯದಲ್ಲಿ ಊರಿನ ಪ್ರಮುಖರು ಇವರನ್ನು ಬಿಡಿಸ್ಕೊಂಡು ಹೋಗಲಿಕ್ಕೆ ಠಾಣೆಗೆ ಬರ್ತಾರೆ. ಬಂದಾಗ ಆ PSI ಒಂದು ದರ್ಪದ ಮಾತನ್ನು ಹೇಳ್ತಾನೆ, ಇಲ್ಲ ಪ್ರತಿಯೊಬ್ಬರಿಗೂ ತಲೆಗೆ 1 ಲಕ್ಷದಂತೆ ನನಗೆ ಕೊಟ್ಟು ನೀವು ನಿಮ್ಮ ಪ್ರತಿಭಟನಾಕಾರನ್ನು ಕರೆದುಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ಅವರು ಹಾಗೂ ಹೀಗೂ ಊರಿನಲ್ಲೆಲ್ಲ ಭಿಕ್ಷಾ ಬೇಡಿ ಅಂತಾರಲ್ಲ, ತಲೆಪಟ್ಟಿ ಎತ್ತಿ ಆ ದುಡ್ಡನ್ನು ತಂದು ಕೊಟ್ಟರೂ ಕೂಡ ಈ PSI ಒಪ್ಪೋದಿಲ್ಲ. ಹೀಗಿರುವಾಗ ಅವರು ಏನು ಮಾಡಬೇಕು ಅನ್ನೋದನ್ನೇ ತೋಚದಾಗದಂತಾಗ್ತೈತಿ. ಹೀಗಿರುವಾಗ ಆಹಾರದ ಅಭಾವ ಉಂಟಾಗ್ತೈತಿ. ತಿನ್ನಲಿಕ್ಕೆ ತುತ್ತು ಕೂಳಿಗೂ ಕೂಡ ಪರದಾಡಬೇಕಾದಂಥ ಪರಿಸ್ಥಿತಿ ಎದುರಾಗ್ತೈತಿ. ಈ ಸಂದರ್ಭದಲ್ಲಿ ಆ PSIನ ಹೆಂಡತಿ ಮಕ್ಕಳು ನಮಗೆ ತಿನ್ನಲು ಏನೂ ಇಲ್ಲ, ನಮ್ಮ ಹೊಟ್ಟೆ ಹಸಿತಾ ಇದೆ, ಸಾಯುವಂಥ ಪರಿಸ್ಥಿತಿ ಎದುರಾಗಿದೆ ಅಂತ ಪೊಲೀಸ್ ಠಾಣೆಗೆ ಬಂದು ತನ್ನ ಗಂಡನಿಗೆ ಅಂದರೆ PSIಗೆ ಆ ಪತ್ನಿ ಮತ್ತು ಮಕ್ಕಳು ಹೇಳಿದಾಗ ಆ PSIನಿಗೂ ಕೂಡ ದಿಕ್ಕವೇ ತೋಚದಂತಾಗ್ತೈತಿ. ಆ ಸಂದರ್ಭದಲ್ಲಿ ರೈತರು ಬೆಳೆದಂಥ ಬೆಳೆಯ ಅನ್ನದಿಂದ ಮಾಡಿಕೊಂಡು ಬಂದಂಥ ರೈತರ ಅನ್ನವನ್ನು ಆ ಸ್ಟೇಷನಲ್ಲಿ ಇಟ್ಟಿರ್ತಕ್ಕಂಥ ರೈತರಿಗೆ ಕೊಡಲು ಬಂದಾಗ ಆ ಮಕ್ಕಳು ಮಾತಾಡ್ತಿರ್ತಕ್ಕಂಥ ಮಾತನ್ನು ಕೇಳಿ ರೈತರು ತಾವು ತಿನ್ನುವ ಅನ್ನವನ್ನು ಆ ಮಕ್ಕಳಿಗೆ ಕೊಡ್ತಾರೆ. ಆ ನಂತರ ಅಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಕೊಡ್ತಾರೆ, ಆ ಪೊಲೀಸ್ ಇನ್ಸ್ಪೆಕ್ಟರ್ನ ಪತ್ನಿಗೂ ಕೊಡ್ತಾರೆ. ಹೀಗಿರುವಾಗ ಆ ರೈತನ ಒಂದು ಮನಸ್ಸು ಎಷ್ಟು ದೊಡ್ಡದು, ರೈತ ಏನಾದರೂ ಎಂಥ ಒಂದು ಪರಿಸ್ಥಿತಿಯನ್ನು ಎದುರಿಸಬಲ್ಲ, ರೈತ ಎಂಥವರನ್ನಾದರೂ ಕೂಡ ಕಾಪಾಡಬಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಸಾರ್ತಿರ್ತಕ್ಕಂಥ ರೈತ 2 ಅನ್ನುವಂಥ ಶಾರ್ಟ್ ಫಿಲ್ಮಿಗೆ ಪ್ರತಿಯೊಬ್ಬ ರೈತರೂ ಕೂಡ ನೀವು ಬೆಂಬಲವನ್ನು ಸೂಚಿಸಬೇಕು, ಸರ್ಕಾರದ ಧೋರಣೆಗಳನ್ನು ಖಂಡಿಸಬೇಕು. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೂಡ ಈ ಒಂದು ಚಿತ್ರವನ್ನು ನೋಡಿ ಈ ಚಿತ್ರದ ತಂಡಕ್ಕೆ ಹಾಗೂ ಮಂಜುನಾಥ್ ಸಿರಿಗೆರೆ ಹಾಗೂ ರತ್ನಾ ಸಿರಿಗೆರೆ ಹಾಗೂ ಎಲ್ಲ ತಂಡದವರಿಗೂ ಕೂಡ ನಿಮ್ಮ ಅಭಿನಂದನೆಗಳನ್ನು ಸಲ್ಲಿಸ್ತಾರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು, ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಎಲ್ಲರಿಗೂ ತಲುಪಿಸ್ರಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.